2026ನೇ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ 600ಕ್ಕೆ 597 ಅಂಕಗಳನ್ನು ಪಡೆಯುವ ಮೂಲಕ ರಾಜ್ಯಕ್ಕೆ 2ನೇ ರ್ಯಾಂಕ್ ಅನ್ನು ಗಳಿಸಿ ತಮ್ಮ ಜಿಲ್ಲೆ ಹಾಗೂ ಶಿಕ್ಷಣ ಸಂಸ್ಥೆಗೆ ಅಪಾರ ಕೀರ್ತಿಯನ್ನ ತಂದುಕೊಟ್ಟಿರುವಂತಹ ಮಂಗಳೂರಿನ ಇಲ್ಹಾಂ ಅನ್ನುವಂಥ ಪ್ರತಿಭಾವಂತ ವಿದ್ಯಾರ್ಥಿನಿಯ ಪರಿಚಯವನ್ನ ಕನ್ನಡ ಮುಸ್ಲಿಂ ಒಕ್ಕೂಟವು ಇಂದು ನಿಮ್ಮ ಮುಂದಿಡ್ತಾ ಇದೆ. ಇವರು ಇಲ್ಹಾಂ ಬಾಲ್ಯದಿಂದಲೇ ಓದಿನಲ್ಲಿ ಚುರುಕಾಗಿದ್ದಂತ ಇಲ್ಹಾಂ ಶಿಕ್ಷಕರು ಮಾಡುವಂತ ಪಾಠಗಳನ್ನ ಅಂದೇ ಮನನ ಮಾಡಿಕೊಳ್ಳುವಂತಹ ಶಿಸ್ತಿನಿಂದ ಈ ಉನ್ನತ ಸಾಧನೆಯನ್ನ ಮಾಡಿದ್ದಾರೆ. ತನ್ನ ಜೀವನದಲ್ಲಿ ದೊಡ್ಡ ಗುರಿಯನ್ನ ಹೊಂದಿರುವಂತ ಇಲ್ಹಾಂ ಪರೀಕ್ಷೆಯ ಒತ್ತಡಕ್ಕೆ ಮಣಿಯದೆ ಶಾಂತ ಚಿತ್ತರಾಗಿ ಸಿದ್ಧತೆಯನ್ನ ನಡೆಸಿದ್ರು. ಓದಿನ ಜೊತೆಗೆ ಕಾದಂಬರಿ ಓದೋದು ಮತ್ತು ಚಿತ್ರಕಲೆಯಂತಹ ಹವ್ಯಾಸಗಳನ್ನ ಇಲ್ಹಾಂ ಮೈಗೂಡಿಸಿಕೊಂಡಿದ್ದಾರೆ. ಸಮಾಜದ ಸವಾಲುಗಳ ನಡುವೆಯೂ ಕೂಡ ಹಿಜಾಬ್ ಧರಿಸಿಯೇ ಶಿಕ್ಷಣವನ್ನು ಪಡೆದು ಸಾಧನೆ ಮಾಡಿರುವಂತಹ ಇಲ್ಹಾಂ ಅರ್ಧದಲ್ಲೇ ಶಿಕ್ಷಣ ಮೊಟಕುಗೊಳಿಸುವಂತಹ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದಾರೆ. ಮುಂದೆ BSc ಕ್ಲಿನಿಕಲ್ ಸೈಕಾಲಜಿಯನ್ನ ಓದಿ ಸಮಾಜಕ್ಕೆ ಸೇವೆಯನ್ನ ಸಲ್ಲಿಸಬೇಕು ಅನ್ನುವಂತಹ ಉದಾತ್ತ ಕನಸನ್ನ ಇವರು ಹೊಂದಿದ್ದಾರೆ. ಇವರ ಈ ಪರಿಶ್ರಮವು ಇಂದಿನ ಯುವ ಪೀಳಿಗೆಗೆ ನಿಜಕ್ಕೂ ಸ್ಫೂರ್ತಿದಾಯಕವಾಗಿದೆ. ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಗಳಿಸಿದಂತಹ ಇಲ್ಹಾಂ ಅವರ ಶ್ರಮಕ್ಕೆ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಗುರು ವೃಂದದವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಅತ್ಯುತ್ತಮ ಸಾಧನೆ ಮಾಡಿರುವಂತಹ ಇಲ್ಹಾಂ ಅವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದ ವತಿಯಿಂದ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ ಮತ್ತು ಅವರ ಭವಿಷ್ಯದ ಕನಸುಗಳು ನನಸಾಗಲಿ ಅಂತ ಹೇಳಿ ಹಾರೈಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.